ಇವಾಗ ತುಂಬಾ ಜನ ಕೇಳೋದೇನಪ್ಪ ಅಂತಂದ್ರೆ ಬ್ರೋ ನಿನ್ ಫಾರಂ ಹತ್ರ ತುಂಬಾ ಗಲೀಜ್ ಇದೆ ಮತ್ತೆ ಪ್ಲಾಸ್ಟಿಕ್ಸ್ ಎಲ್ಲ ಇದೆ, ಅದೆಲ್ಲ ಗಲೀಜಸ್ನ ಕ್ಲೀನ್ ಮಾಡ್ಕೊ ಬ್ರೋ, ಆ ಥರ ಮಾಡ್ಕೊಳಕ್ ಹೋಗ್ಬೇಡ, ಒಂದು ಸ್ವಲ್ಪ ನೀಟ್ನೆಸ್ ಇರಲಿ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ. ಬಟ್ ನಾನು ಅವ್ರಿಗೆ ಹೇಳೋದೇನಪ್ಪ ಅಂತಂದ್ರೆ ಅದು ಬಂದು ಬೆಡ್ ಪೇಪರ್ ಅಂತ ಕರಿತೀವಿ. ಅಂತಂದ್ರೆ ಬೆಡ್ ಹಾಸೋದು ಅಂತಂದ್ರೆ ನಾವು ಹಳ್ಳಿಗಳ ಕಡೆ ಗಿಡಗಳು ಸುರಕ್ಷಿತವಾಗಿರಲಿ ಮತ್ತೆ ಅದಕ್ಕೆ ಕಳೆಗಳು ಬರದೇ ಇರಲಿ ಮತ್ತೆ ಕಳೆನಾಶಕ ಎಲ್ಲ ಕಮ್ಮಿ ಆಗಲಿ ಅಂತ ಹಾಸುವಂಥದ್ದು. ಆ ಹಾಸುವಾಗ ಏನಪ್ಪ ಮಾಡ್ತೀವಿ ಅಂತಂದ್ರೆ ಅದನ್ನ ನೀಟಾಗಿ, ಈಗ ಪರಂಗಿ ಸಸಿಗಳಿದೆಯಲ್ಲ ಇಲ್ಲಿ ಕಾಣಿಸ್ತಿದೆ, ಪರಂಗಿ ಸಸಿ, ಅಡಿಕೆ ಸಸಿ ಇದೆಲ್ಲ ತೋಟದಲ್ಲಿರುವಾಗ ಆ ಪೇಪರ್ಗಳನ್ನ ನಾವು ಕಳೆ ಬರಬಾರ್ದು ಅಂತ ಹಾಸಿದ್ವಿ. ಬಟ್ ಅದರಲ್ಲಿ ಏನಪ್ಪ ಅಂತಂದ್ರೆ ಈಗ ಆ ಪೇಪರ್ನ ಎತ್ಬಿಟ್ರೆ ನಾವು ಅಂತಂದ್ರೆ ಇವಾಗ ಕಸ ಅಂತ ಕರಿತೀರಲ್ಲ ನೀವು, ಪ್ಲಾಸ್ಟಿಕ್ ಅಂತ ಕರಿತೀರಲ್ವಾ, ಅದನ್ನೆಲ್ಲ ನಾವು ಎತ್ಬಿಟ್ರೆ ಇವಾಗ ಆ ಗಿಡಗಳು ಸತ್ತೋಗುತ್ತೆ. ಆ ಕಾರಣಕ್ಕೋಸ್ಕರ ಎತ್ತುತ್ತಾ ಇಲ್ಲ ವಿನಃ ಇನ್ಯಾವುದೇ ಕಾರಣಕ್ಕೂ. ಯಾಕೆ ಸತ್ತೋಗುತ್ತೆ ಅಂತ ತುಂಬ ಜನ ಕೇಳ್ಬೋದು. ಯಾಕೆ ಸತ್ತೋಗುತ್ತೆ ಅಂತಂದ್ರೆ ನಮ್ಮ ಕೋಳಿಗಳ ಕೆಲಸ ಏನಪ್ಪ ಅಂತಂದರೆ ಬೇರು ಬಿಡಿಸೋದು. ಅಂತಂದ್ರೆ ನಮ್ಮ ಕೋಳಿಗಳ ಮೇಯ್ನ್ ಕೆಲಸನೇ ಬೇರು ಬಿಡಿಸೋದ್ರಿಂದ ಆ ಬೇರು ಬಿಡಿಸೋದಕ್ಕೋಸ್ಕರನೇ ಅದನ್ನ ಎತ್ತುತ್ತಾ ಇಲ್ಲ ನಾವು. ಅಂತಂದರೆ ಎತ್ಬಿಡೋದೇನು ಈಸಿ ಕೆಲಸನೇ, ಎತ್ಬಿಡ್ಬೋದು. ಬಟ್ ಅದೆಲ್ಲ ಬೇರು ಬಿಟ್ಟಾದ್ಮೇಲೆ ಸತ್ತೋಗುತ್ತೆ ಸಸಿಗಳು. ಈಗ ಆಲ್ರೆಡಿ ಅಲ್ಲಿ ಸೀಬೆ ಸಸಿಗಳೆಲ್ಲ ನೆಟ್ಟಿದ್ದೋ ಇದೇ ಥರ ನೋಡೋಣ ಫಸ್ಟು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಒಕ್ಕಾಟಿಂದ ಪೇಪರೆಲ್ಲ ಕ್ಲೀನ್ ಮಾಡಿಬಿಟ್ವಿ. ಒಕ್ಕಾಟಿಂದ ಪೇಪರೆಲ್ಲ ಕ್ಲೀನ್ ಮಾಡಾದ್ಮೇಲೆ ನೆಕ್ಸ್ಟ್ ಏನಾಯಿತು ಅಂತಂದರೆ ಒಂದು ಸಸಿನೂ ಸೀಬೆಕಾಯಿ ಸಸಿ ಉಳಿಲಿಲ್ಲ. ಆ ಕಾರಣಕ್ಕೆ ಹೇಳ್ತಾ ಇರೋದು, ನಾವು ಯಾವುದೇ ಕಾರಣಕ್ಕೂ ಶೆಡ್ನ ಗಲೀಜಾಗಿ ಇಟ್ಕೊಳ್ಳೋಕೆ ನಮಗೂ ಏನು ಆಸೆನಾ? ನಾವು ನೀಟ್ನೆಸ್ ಆಗಿ ಇಟ್ಕೋಬೇಕು, ನೋಡೋರು ಬಂದಾಗ ಫಾರಮ್ ಹತ್ರ ಬಂದವ್ರಿಗೆಲ್ಲ ನೀಟಾಗಿರಬೇಕು ಮತ್ತು ಈ ಥರದ್ದೆಲ್ಲ ನಮಗೂ ಆಸೆನೇ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಈ ಥರ ಆಗೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಪೇಪರೆಲ್ಲ ಅರ್ಧ ಆಗ್ತು ಅಂತಂದರೆ ಸಸಿಗಳು ಬಿಡಲ್ಲ. ಮತ್ತು ನಾವು ಸಸಿಗಳನ್ನ ಈಗ ಚಿಕ್ಕದ್ರಿಂದ ತಿರ್ಗಾ ಮತ್ತೆ ಬೆಳೆಸೋಕ್ಕಾಗಲ್ಲ. ಯಾಕಂತಂದರೆ ಕೋಳಿಗಳು ಒಂದ್ಸಲ ಮೇದಾದ್ಮೇಲೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಬರಡು ಭೂಮಿ ಥರ ಹೆಂಗಿರುತ್ತೆ ಈ ಥರ ಬರಡು ಭೂಮಿ ಮಾಡಿಬಿಡ್ತವೆ. ಅಂತಂದ್ರೆ ಆಮೇಲೆ ಕೋಳಿಗಳು ಮೇದಾದ್ಮೇಲೆ ಇನ್ನು ಅದ್ರ ಕಾರಕ್ಕೆ ಅಂದ್ರೆ ಅದು ಇಕ್ಕಿ ಕಾರಕ್ಕೆ ಯಾವುದೇ ಕಾರಣಕ್ಕೂ ಸಸಿ ಬೆಳೆಯೋದಿಲ್ಲ. ಅಂತಂದರೆ ನೀವು ಯಾವುದೇ ಸಸಿ ನೆಡ್ಬೋದು ಅಥವಾ ರಾಗಿ ಹಾಕೊಬಿಡ್ಬೋದು, ಕೋಳಿ ಜೊತೆ ಏನಾದರೂ ಮೇಯ್ತಾ ಇರ್ತವೆ. ನೀವು ಉಳಿಸ್ದಾಗ ಎರವಳೆನೇ ಸೊತೈತವೆ, ಅದರಲ್ಲಿ ನಿಮಗೆ ಇನ್ನೇನು ಉಳಿಯೋದೇ ಇಲ್ಲ. ಕೋಳಿಗಳು ಗೊಬ್ಬರ ಜಾಸ್ತಿ ಆಯಿತು ಅಂತಂದರೆ ನಿಮ್ಗೆ ಎಂಥ ಗಿಡ ಬೇಕಾದ್ರೂ ಸಹಿಸುವಂಥ ಕೆಪಾಸಿಟಿ ಐತೆ. ಅದರಲ್ಲಿ ದೊಡ್ಡ ಆಗಿರಬೇಕು, ಅಂತಂದರೆ ಇಷ್ಟು ಉದ್ದನಾರ ಆಗಿರಬೇಕು. ಈಗ ನಾವು ಚಿಕ್ಕೂರಿಂದ ದೊಡ್ಡದು ಮಾಡ್ತೀವಿ ಅಂದರೆ ಇಲ್ಲಿ ಉಳಿಸ್ಕೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅದನ್ನ ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟೇ.